110ನೇ ಸಾಲಿನಿಂದ ಪ್ರಾರಂಭ ಮಾಡ್ತೇನೆ. ಮಹಾಕವಿ ಕುವೆಂಪು ಅವರ ಆತ್ಮವನ್ನು ವಿಶ್ವಕವಿ ಎತ್ತಿ ಒಯ್ದು ಆ ಒಂದು ವಿರಾಟ್ ವಿಶ್ವ ವ್ಯಾಪಾರವನ್ನು ದರ್ಶಿಸ್ತಕ್ಕಂಥ ಉದ್ಯಮದಲ್ಲಿ ತೊಡಗಿದ್ದಾನೆ ಅನ್ನುವಂಥ ಸನ್ನಿವೇಶಕ್ಕೆ ಬಂದು ನಾವು ನಿನ್ನೆ ಮುಟ್ಟಿದ್ವಿ. ಅಲ್ಲಿಂದ ಮುಂದಕ್ಕೆ ನೋಡೋಣ, ಆ ವಿಶ್ವಕವಿ ಮಹಾಕವಿಗೆ ಏನನ್ನು ದರ್ಶಿಸಿದ, ಈ ಕವಿ ನಮಗೆ ಏನನ್ನು ದರ್ಶಿಸ್ತಾ ಇದ್ದಾರೆ ಈ ಕಾವ್ಯದ ಸಾಲುಗಳಲ್ಲಿ ಅನ್ನೋದನ್ನು ನಾವು ನೋಡೋಣ. ಗುರುವೇ ಗುರುವೇ ಸ್ವಪ್ನದಿಂದೆಳ್ಚತ್ತನೋಲ್ ಬಗೆಗದಡುವ ಭ್ರಮೆಯಿಂದ ಮೀ ಪರಿಚಿತ ಪ್ರಮೆಗೆ ಹಿಂತಿರುಗಿದಂತಾದುದೈ. ಗುರುವೇ ವಿಕೃತಿ ಲೋಕದಿಂ ಮಿಥ್ಯೆಯಿಂ ಪ್ರಕೃತಿ ಲೋಕಕ್ಕೆ ಮತ್ತೆ ಸತ್ಯಕ್ಕೆ ಬಂದು ನೆಮ್ಮದಿಯಾಂತುದು ಎನ್ನ ಜೀವಂ, ನೆಮ್ಮದಿಯಾಂತುದು ಎನ್ನ ಜೀವಂ. ಏನು ವಿಶ್ವಕವಿ ತೋರಿಸ್ತಾನೆ ಈ ಕವಿಗೆ, ಅದನ್ನು ನೋಡ್ತಾ ನೋಡ್ತಾ ಆ ಅಂಬುಜ ಭವಾಂಡದ ಸಮಸ್ತ ದೃಶ್ಯಾವಳಿಗಳನ್ನು ಗಮನಿಸಿದ ಕವಿಗೆ ಇದೇನು ಭ್ರಮೆಯೋ ಪರಿಚಿತ ಪ್ರಮೆಯೋ ಅನ್ನುವಂಥದ್ದು ಒಂದು ಸಂದೇಹ ಆಗುತ್ತೆ. ಅದು ವಿಕೃತಿಯೋ ಪ್ರಕೃತಿಯೋ ಅನ್ನುವಂಥದ್ದು ಒಂದು ಸಂದೇಹ ಆಗುತ್ತೆ, ಮಿಥ್ಯೆಯೋ ಸತ್ಯವೋ ಅನ್ನುವಂಥದ್ದು ಸಂದೇಹ ಆಗುತ್ತೆ. ಆಗ ಕೃಷ್ಣನ ಆ ವಿರಾಟ್ ರೂಪವನ್ನು ಕಂಡಾಗ ಅರ್ಜುನ ಹೇಗೆ ಪ್ರಾರ್ಥಿಸ್ತಾನೋ, ಭಗವಂತ ಇದನ್ನು ನೋಡ್ಲಾರೆ, ನನಗೆ ಶಕ್ತಿ ಇಲ್ಲ, ನಿನ್ನ ಎಂದಿನ ರೂಪದಲ್ಲೇ ನನಗೆ ಪ್ರಕಟವಾಗು ಅಂತ ಹೇಳಿ ಪ್ರಾರ್ಥಿಸ್ತಾನೋ, ಹಾಗೆ ಈ ಕವಿಯು ಕೂಡ ಆ ಮಹಾ ವಿಶ್ವಕವಿಯನ್ನು ಪ್ರಾರ್ಥನೆ ಮಾಡ್ತಾರೆ. ನನಗೆ ಈ ನಿನ್ನ ವಿರಾಟ್ ರೂಪ ದರ್ಶನ ನೋಡಿ ಹೆದರಿಕೆ ಆಗ್ತಾ ಇದೆ, ಭೀತನಾಗ್ತಾ ಇದ್ದೇನೆ, ನನ್ನ ಮೊದಲಿನ ಸ್ಥಿತಿಗೆ, ಮೊದಲಿನ ಪರಿಚಿತ ಪ್ರಮೆಗೆ ನನ್ನನ್ನು ಹಿಂದಿರುಗಿಸು ಮಹಾತ್ಮ ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ. ಇದರಲ್ಲಿ ಏನು ಆಧ್ಯಾತ್ಮಿಕವಾದ ಸತ್ಯ ಇದೆ, ಸಾಧಕರು ಏನು ತಿಳಿಬೇಕು ಅನ್ನೋದನ್ನ ಹೇಳ್ತೇನೆ. ಕೇಳ್ದು ಹಸುಳೆ ತೊದಲಿಗೆ ತಾಯಿ ನಗುವಂತೆ ನಕ್ಕನಾ ದಿವ್ಯ ಪುರುಷಂ, ನಕ್ಕನಾ ದಿವ್ಯ ಪುರುಷಂ. ವತ್ಸ ಮೀನ್ಗೆ ನೀರೊಳಗಿರ್ಪ ಗಾಳಿಯೇ ಗಾಳಿ, ನೀರನುಳಿಯಲ್ಕೆ ಉಸಿರ್ ಕಟ್ಟಿ ವಾಯುಮಂಡಲಮೇ ವಾಯುವಿಹೀನವೆಂಬಂತೆ ತೋರ್ದುದು ನಿನಗೂ ಮಂತೆಯೇ ಸತ್ಯಲೋಕಗಳ್ ತೋರ್ದುವು ಅಸತ್ಯದೋಲ್. ವತ್ಸ ಸತ್ಯಲೋಕವೇ ತೋರ್ದುದು ಅಸತ್ಯದೋಲ್ ನಿನಗೆ. ನೀರೊಳಗಡೆ ಇರ್ತಕ್ಕಂಥ ಮೀನನ್ನು ನಾವು ಈಚೆ ತೆಗೆದು ಗಾಳಿಯಲ್ಲಿಟ್ಟರೆ ಅದು ಗಾಳಿ ಇಲ್ವೇನೋ ಅಂತ ಹೇಳಿ ಒದ್ದಾಡಿ ಜೀವವನ್ನು ಬಿಡುತ್ತದೆ, ಅದು ನಾವು ನೋಡ್ತೇವೆ. ಆ ಮೀನಿಗೆ ಗಾಳಿನಲ್ಲೇ ಇಟ್ಟರು ಗಾಳಿ ಸಿಕ್ಕಲ್ವಲ್ಲ, ಯಾಕೆ? ನೀರೊಳಗಡೆಗೆ ಮಾತ್ರ ಅದಕ್ಕೆ ಗಾಳಿ ಸಿಗುತ್ತಲ್ಲ, ಅಷ್ಟೇ ಸಾಕೆ ಅನ್ನೋ ಪ್ರಶ್ನೆ ನಮಗೆ ಕೇಳ್ಕೊಂಡಾಗ ಗೊತ್ತಾಗುತ್ತೆ. ಯಾವ್ಯಾವ ಜೀವಕ್ಕೆ ಏನೇನು ಎಷ್ಟೆಷ್ಟು ಎಲ್ಲೆಲ್ಲಿ ಅನ್ನೋದು ಪ್ರಾಪ್ತಿ ಇರ್ತದೋ ಅಷ್ಟು ಮಾತ್ರ ಅದಕ್ಕೆ ಸತ್ಯ ಅಂತ ಅನ್ನಿಸ್ತದೆ. ಆ ನೀರಲ್ಲಿ ಕರಗಿರ್ತಕ್ಕಂಥ ಆಮ್ಲಜನಕ ಅಷ್ಟಕ್ಕೆ ಸಾಕು ಆ ಮೀನಿಗೆ, ಆ ಜೀವಕ್ಕೆ. ನಿಜವಾದ ಗಾಳಿನಲ್ಲೇ ಅದನ್ನಿಟ್ಟಾಗ ಅಪಾರ ಪ್ರಮಾಣದಲ್ಲಿ ಗಾಳಿ ಇದ್ರೂ ಕೂಡ ಅದರ ಪಾಲಿಗೆ ಅದು ಅಸತ್ಯ, ಗಾಳಿಯೇ ಇಲ್ಲ ಅಂಥೇಳಿ ಭಾವಿಸಿಬಿಡ್ತದೆ, ಮತ್ತು ಜೀವವನ್ನು ಕಳ್ಕೊಳ್ಳುತ್ತದೋ ಅಂತ. ಹಾಗೆಯೇ ನಾವು ನಮ್ಮ ಜೀವ ಈ ದೇಹದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರ್ತಾ ಅನ್ನಮಯದಲ್ಲಿದ್ದು ಇಂದ್ರಿಯಗಳ ಮೂಲಕ ಈ ಜಗತ್ತನ್ನು ನೋಡ್ತಾ ಕೇಳ್ತಾ ರುಚಿಯನ್ನು ನೋಡ್ತಾ ಸ್ಪರ್ಶಿಸ್ತಾ ಈ ವಿಶ್ವ ವ್ಯಾಪಾರದಲ್ಲಿ ತೊಡಗಿರೋ ಅಂಥ ಜೀವಕ್ಕೆ ಸ್ವಲ್ಪ ಹಿಂದಕ್ಕೆ ಸರಿದು ಹೋಗಪ್ಪ ನೀನು, ಅಲ್ಲಿ ಇನ್ನೂ ಅಪಾರವಾದಂಥ ಪ್ರಪಂಚವಿದೆ, ಈ ಬಹಿರಂಗದ ವಿಶ್ವಕ್ಕೆ ಮೀರಿದಂಥ ಆ ಒಂದು ಸೂಕ್ಷ್ಮ ಪ್ರಪಂಚವಿದೆ, ಪ್ರಾಣದ ಮನಸ್ಸಿನ ಬುದ್ಧಿಯ ಲೋಕಗಳಿದ್ದಾವೆ, ಇದಕ್ಕೆ 100 ಪಟ್ಟು ಇದಕ್ಕೆ 1000 ಪಟ್ಟು ವಿಸ್ತಾರವಾಗಿದ್ದಾವೆ ಆ ಲೋಕಗಳು ಅಂತ ಹೇಳಿದಾಗ ಜೀವ ಹಿಂದಕ್ಕೆ ಹೋದ್ರೆ ಅಲ್ಲಿ ಹೆದರಿಕೆ ಆಗುತ್ತೆ ಅದಕ್ಕೆ. ಮೀನು ಹೇಗೆ ಗಾಳಿನಲ್ಲಿಟ್ಟರೆ ಅದು ಆ ಗಾಳಿ ನನಗೆ ಇಲ್ಲ ಅಂತ ಹೇಳಿ ಭಾವಿಸ್ತದೋ, ಹಾಗೆ ಆ ಜಾಗೃತದಿಂದ ಸ್ವಪ್ನಾವಸ್ಥೆಗೆ ಅಥವಾ ಸುಷುಪ್ತಿಗೆ ಹೋದಾಗ ಜೀವಕ್ಕೆ ವಿಸ್ತಾರವಾದ ಜಗತ್ತು ಕಾಣಿಸ್ಕೊಳ್ಳುತ್ತೆ. ಆದರೆ ಅದನ್ನು ಜೀವ ಭಾವಿಸೋದಿಲ್ಲ ಸತ್ಯ ಅಂಥೇಳಿ, ಅದು ಮಿಥ್ಯೆ ಅಂತ ಹೇಳಿ ತಿಳ್ಕೊಳ್ಳುತ್ತೆ. ಇನ್ನೂ ಹಿಂದಕ್ಕೆ ಹೋದರೆ ಪ್ರಾಜ್ಞ ಅನ್ನೋ ಸ್ಥಿತಿ ಸಿಗುತ್ತೆ, ಅದು ಇನ್ನೂ ಅಪಾರವಾದಂತಹ ಅಸೀಮವಾದಂತಹ ಲೋಕ.
ಅನ್ನಮಯಕ್ಕಿಂತಲೂ, ಪ್ರಾಣಮಯಕ್ಕಿಂತಲೂ, ಮನೋಮಯಕ್ಕಿಂತಲೂ, ವಿಜ್ಞಾನಮಯಕ್ಕಿಂತಲೂ, ಆನಂದಮಯಕ್ಕಿಂತಲೂ ಹಿಂದೆಗಡೆಗೆ ಆತ್ಮಲೋಕವಿದೆ. ಆತ್ಮಲೋಕ ಅನ್ನೋದು ಈ ತಾರೆ ನೀಹಾರಿಕೆಗಳನ್ನು ಒಳಗೊಂಡಂತೆ, ಸಮಸ್ತ ವಿಶ್ವವನ್ನು ಒಳಗೊಂಡಂತೆ ಅಷ್ಟೇ ಅಲ್ಲ, ಅದನ್ನು ವ್ಯಾಪಿಸಿ ಅದನ್ನು ಮೀರಿದಂತೆ ಅದು ಆತ್ಮಲೋಕ. ಅದನ್ನು ಪರಾತ್ಪರ ಅಂತ ಹೇಳಿ ಕರೀತಾರೆ. ಈ ಜೀವ ಆ ಪರಾತ್ಪರದ ದರ್ಶನಕ್ಕೆ ಹೆದರ್ತದೆ. ಈ ಸಣ್ಣ ದೇಹದೊಳಗಡೆಗೆ, ಈ ಸಣ್ಣ ಪುಟ್ಟ ಒಂದು ಪ್ರಾಪಂಚಿಕದೊಳಗಡೆಗೆ ಬದುಕಿರೋದೇ ಸತ್ಯ ಅಂತ ಹೇಳಿ ಭಾವಿಸಿಬಿಡ್ತದೆ. ತಾನು ಬಂದ ಆ ನೆಲೆ, ತಾನು ಸೇರುವ ಆ ನೆಲೆ ಇದಕ್ಕೆ ಅಪರಿಚಿತ ಅನ್ನಿಸ್ತದೆ, ಮಿಥ್ಯೆ ಅಂತ ಅನ್ನಿಸ್ತದೆ. ಇದು ಅದರ ಅರ್ಥ. ಅದಕ್ಕೆ ಆ ವಿಶ್ವಕವಿ ಹೇಳ್ತಾನೆ ಈ ಸಣ್ಣ ಕವಿಗೆ, ತೋರುತಿಹುದೋ ಈ ಮಿಥ್ಯೆ ಘನತರದ ಸತ್ಯದೋಲ್ವತ್ಸ ನಿನಗೆ, ನನಸಿನೋಳ್ ಚರಿಸುತ್ತಿರೆ ಕನಸಿನೋಲ್ ತೋರ್ದುದು ಆ ಅಸಂಖ್ಯ ದೇವರೋಳ್ ಓರ್ಬ ದೇವನ ಮನೋಮಯಂ, ಕಾಣ್ಬ ಕನಸಂ ಹೊಕ್ಕು ಗಟ್ಟಿ ನನಸಂ ಮೆಟ್ಟಿ ಮುಟ್ಟಿ ನಿಂದಂತೆ ಓಲ್ ನಿನಗೆ ಅನುಭವಂ ವತ್ಸ ನಿನಗೆ ಅನುಭವಂ. ನೀನು ಈ ಲೋಕದಿಂದ ಆ ಲೋಕಕ್ಕೆ, ಆ ಲೋಕದಿಂದ ಮತ್ತೊಂದು ಲೋಕಕ್ಕೆ ಹೋಗ್ತಾ ಹೋಗ್ತಾ ಅದರ ಅಪಾರತೆಯನ್ನ, ವಿಸ್ತಾರತೆಯನ್ನ, ವ್ಯಾಪ್ತಿಯನ್ನ ಕಂಡು ಹೆದರ್ತೀಯ. ನೀನು ಹೆದರೋ ಅವಶ್ಯಕತೆ ಇಲ್ಲಪ್ಪ. ಅಲ್ಲಿ ನಿನ್ನದೇ ಥರದಲ್ಲಿ ಅಥವಾ ನಿನಗಿಂತಲೂ ಅತಿಶಯವಾದ ಸಾಧನೆಯನ್ನು ಮಾಡಿರ್ತಕ್ಕಂಥ ಊರ್ಧ್ವ ಲೋಕಕ್ಕೆ ಅರ್ಹವಾಗಿರ್ತಕ್ಕಂಥ ಚೇತನಗಳಿದ್ದಾವೆ. ಆದರೆ ಸೂಕ್ಷ್ಮ ತನುಗಳನ್ನು ಹೊಂದಿರ್ತವೆ. ಸ್ಥೂಲ ತನು ಅಲ್ಲಿರೋದಿಲ್ಲ. ಆ ಕಾರಣಕ್ಕಾಗಿ ನಿನಗೆ ಅಲ್ಲಿ ರೂಪಗಳಿಲ್ಲ, ಆಕಾರಗಳಿಲ್ಲ. ಅಲ್ಲೆಲ್ಲವೂ ನಿರಾಕಾರ ಆದರೂ ಕೂಡ ಅಲ್ಲಿ ಜೀವದ ಆವಾಸಗಳಿವೆ, ಭವ್ಯವೂ ದಿವ್ಯವೂ ಆದ ಅನುಭೂತಿಗಳಿವೆ, ಕಲ್ಪನೆಗಳಿವೆ, ಆಲೋಚನೆಗಳಿವೆ. ಮುಂದೆ ಮರ್ತ್ಯಕ್ಕಿಳಿತಕ್ಕಂಥ ಭವ್ಯವಾದ ದಿವ್ಯವಾದ ಜೀವಮಾನಗಳು ಅಲ್ಲಿ ಇದ್ದಾವೆ, ಕಾಯ್ತಾ ಇದ್ದಾವೆ. ಕಾಲ ಬಂದಾಗ ಅವು ಮರ್ತ್ಯಲೋಕದಲ್ಲಿ ಪ್ರಕಟವಾಗ್ತವೆ. ಆದರೆ ನಿನಗೆ ಅದು ವಾಸ್ತವ ಅಂತ ಅನ್ನಿಸ್ತಾ ಇಲ್ಲ. ಅದು ನನಸಿನಲ್ಲಿದ್ದೇನೆ ಅಂತ ಅನ್ನಿಸ್ತೀನಿ. ಕನಸಿನಲ್ಲಿ ಇದ್ದಾಗ ಅದು ನನಸು ಅಂತ ನಿನಗನ್ಸಲ್ಲ, ಆದರೆ ನಿಜವಾಗಲೂ ಅದೇ ನನಸು. ಆದರೆ ನಿನಗೆ ಇದು ಆವಾಗ ಕನಸು ಅಂತ ಅನ್ನಿಸ್ತದೆ. ಈ ಅನ್ನಮಯದ ಬದುಕು ಆ ಕನಸಿನಲ್ಲಿ ಸತ್ಯವಲ್ಲ, ಈ ಜಾಗೃತದಲ್ಲಿ ಆ ಕನಸು ಸತ್ಯವಲ್ಲ. ಹೀಗೆ ಇಲ್ಲಿಗೆ ಅದು ಸತ್ಯವಲ್ಲ, ಅಲ್ಲಿದ್ದಾಗ ಇದು ಸತ್ಯವಲ್ಲ ಅನ್ನಿಸ್ತದೆ. ಇದು ಯಥಾರ್ಥ, ನೀನು ತಿಳಿಬೇಕಾಗಿರೋಂಥದ್ದಪ್ಪ. ನನಸಿನೋಳ್ ಚರಿಸುತ್ತಿರೆ ಕನಸಿನೋಲ್ ತೋರ್ದುದೋ ಅಸಂಖ್ಯ ದೇವರೋಳ್ ಓರ್ವ ದೇವನ ಮನೋಮಯಂ, ಕಾಣ್ಬ ಕನಸಂ ಹೊಕ್ಕು ಗಟ್ಟಿ ನನಸಂ ಮೆಟ್ಟಿ ಮುಟ್ಟಿ ನಿಂದಂತೆ ಓಲ್ ನಿನಗೆ ಅನುಭವಂ. ನೆಳಲನಲ್ಲದೆಯೇ ಅನ್ಯಮಂ ನನ್ನಿಯಂ ತಿಳಿಯದೆ ಒಪ್ಪದು ಕಣ ನೋಡೋ, ಇದುವೇ ಯೋಗ ಬುದ್ಧಿಗ್ರಾಹ್ಯ ಮನುಜ ವಿಶ್ವಂ ನೋಡು, ಇದುವೇ ಯೋಗ ಬುದ್ಧಿಗ್ರಾಹ್ಯ ಮನುಜ ವಿಶ್ವಂ ನೋಡು. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮನುಷ್ಯ ಅಂತ ಯಾರನ್ನು ಕರಿತೀವಿ ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಮನೆಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತೇಳಿ ಗೀತೆಯಲ್ಲಿ ಭಗವಂತ ಏನು ಹೇಳ್ತಾನೆ ಅದನ್ನು ಸ್ವಲ್ಪ ಇಟ್ಟು ಪರಾಮರ್ಶೆ ಮಾಡಿದಾಗ ಗೊತ್ತಾಗುತ್ತೆ. ಯಾವ ಜೀವ ಮನಸ್ಸು ಅನ್ನೋ ಒಂದು ವಿಸ್ತಾರವಾದ ತತ್ವವನ್ನು ತನ್ನ ಒಂದು ಮುನ್ನಡೆಗಾಗಿ ಬಳಸ್ಕೊಳ್ತಾ ಇದೆಯೋ, ಆ ಮನಸ್ಸಿನ ಒಂದು ಮುನ್ನಡೆಯಲ್ಲಿ ಜೀವನವನ್ನು ನಡೆಸ್ತಾ ಇದೆಯೋ ಅವನು ಮನುಜ. ಮನಸ್ಸು ಇದ್ದಲ್ಲಿ ಮನುಷ್ಯತ್ವ. ಮನಸ್ಸು ವಿಕಾಸವಾಗದೆ ಹೋದರೆ, ಮನಸ್ಸಿನ ಮಾರ್ಗದರ್ಶನ ಇಲ್ಲದೆ ಹೋದರೆ ಅದು ಕೇವಲ ಪ್ರಾಣಿ ಅಷ್ಟೇನೆ. ಅದು ಕಂಡೀಷನ್ಡ್ ಲೈಫನ್ನು ಪ್ರಾಣಿಗಳ ಥರದಲ್ಲಿ ಬದುಕ್ತಾ ಇರ್ತದೆ, ಮನುಷ್ಯ ರೂಪದಲ್ಲಿ ಇರ್ತದೆ. ಆದರೆ ಮನುಷ್ಯತೆ ಅಲ್ಲಿ ಇನ್ನೂ ಸಿದ್ಧಿಸಿರೋದಿಲ್ಲ. ನಿನಗೆ ಇದು ಗೊತ್ತಾಗಬೇಕಾದ್ರೆ ಯೋಗ ಬುದ್ಧಿ ಅನ್ನುವಂಥದ್ದು ಇರಬೇಕಪ್ಪ. ಸ್ವಲ್ಪ ಮಟ್ಟಿಗೆ ಅಂತರ್ಮುಖತೆಯನ್ನು ಆಂತಿರಬೇಕು, ಆ ಇಂದ್ರಿಯಗಳಿಂದ ಬಿಡುತೆಯನ್ನು ಪಡೆದಿರಬೇಕು, ಅಂತರಂಗದಲ್ಲಿ ನೆಲೆ ನಿಲ್ತಕ್ಕಂಥ ಒಂದು ಮೌನದ ಅನುಸಂಧಾನ ಮಾಡಿರಬೇಕು. ಮನೋಮೌನದ ಅನುಸಂಧಾನವಾಗದ ಹೊರತು ಒಳಗಿನ ನಮ್ಮ ಇರುವಿಕೆಯ ಅರಿವು ನಮಗೆ ಸಾಧ್ಯವಾಗಲ್ಲ. ಅಂಥದ್ದೊಂದು ಯೋಗ ಬುದ್ಧಿ, ಆ ಬುದ್ಧಿಯಿಂದ ಗ್ರಹಿಸಬಹುದಾದಂತಹ ಸತ್ಯದ ಅನುಸಂಧಾನನಪ್ಪ ಅದು ಯೋಗ ಬುದ್ಧಿ ಇದ್ದವರಿಗೆ ಅರ್ಥವಾಗ್ತಕ್ಕಂಥ ಗ್ರಹಿಕೆಗೆ ದಕ್ಕತಕ್ಕಂಥ ಒಂದು ಲೋಕ, ಅದು ವಾಸ್ತವ. ಆದರೆ ನಿನಗೆ ಅದು ಆ ಯೋಗ ಬುದ್ಧಿ ಇಲ್ಲದೆ ಇರೋದರಿಂದ ಸಾಧ್ಯವಾಗ್ತಾ ಇಲ್ಲ, ಅದರಲ್ಲಿ ನಂಬಿಕೆ ಬರ್ತಾ ಇಲ್ಲ.
ಇದು ಉಮಾ ಸ್ಥೂಲ ನರಮತಿಗೆ ನಿನಗೆ ಆ ಸತ್ಯಲೋಕಗಳ್ ತೋರ್ಪಂತೆ ಬೋಲ್ ಬರಿಯ ಕಾವ್ಯ ವಿಭ್ರಮೆ ನೈವ ನಶ್ವರ ಮನೋಹರಂ ಕಲಾ ಮಾತ್ರಮೇ ರುಚಿರಮೇನ್ ಅಚಿರ ಸತ್ಯಂ ಕಣ ಖಿನ್ನನಾಗದಿರೋ. ನಿನಗೆ ಅದು ಸತ್ಯಲೋಕ ಅಂತ ಹೇಳಿ ನಾನು ಎಷ್ಟು ಹೇಳಿದ್ರು ನಂಬಿಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಅಂಥದ್ದೊಂದು ವಿಕಾಸ ನಿನ್ನೊಳಗಡೆ ಆಗಿಲ್ಲ. ಮನೋವಿಕಾಸವಾಗಬೇಕು, ಬುದ್ಧಿ ವಿಕಾಸವಾಗಬೇಕು. ಅದನ್ನು ವಿಜ್ಞಾನ ಅಂತ ಹೇಳ್ತೀವಿ ನಾವು. ಬುದ್ಧಿಯನ್ನು ಇನ್ನೊಂದು ಶಬ್ದದಲ್ಲಿ ಬಳಸೋದಾದ್ರೆ ವಿಜ್ಞಾನ ಅಂತ ಕರೀತಾರೆ. ಮಹತ್, ಬೃಹತ್ ಅನ್ನೋ ಶಬ್ದಗಳಲ್ಲಿ ಕೂಡ ಅದನ್ನು ಸಂಬೋಧಿಸ್ತಾರೆ. ಅದು ವಿಕಾಸವಾಗದೆ ಹೋದರೆ, ಯಾವ ಶರೀರದಲ್ಲಿ ಮಾನಸಿಕ ವಿಕಾಸವಾಗಿಲ್ವೋ, ಯಾವ ಶರೀರದಲ್ಲಿ ಬುದ್ಧಿ ವಿಕಾಸವಾಗಿಲ್ವೋ ಅದನ್ನು ನಾವು ಮೂಢ ಅನ್ನುವಂಥದ್ದೊಂದು ಸ್ಥಿತಿನಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಜೀವ ಅಂತ ಹೇಳಿ ಭಾವಿಸ್ತೀವಿ. ಅಥವಾ ಅದನ್ನು ಅಯೋಗ ಜೀವಿ ಅಂತ ಹೇಳಿ ಕರಿತೀವಿ. ಯೋಗಮತಿ, ಅಯೋಗಮತಿ. ಯೋಗ ಸಾಧ್ಯವಾಗದ ಮತಿ ಇದ್ರೆ ಅದನ್ನ ಅಯೋಗಮತಿ ಅಂತ ಹೇಳಿ ಕರೀತಾರೆ. ಅದಕ್ಕೆ ಗ್ರಹಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಈ ಸತ್ಯಗಳನ್ನ. ಅದು ಹೇಗೆ ಅಂತಂದ್ರೆ, ಮಳೆ ಬರುವಾಗ ಸೂರ್ಯನ ಬಿಸಿಲಿನಲ್ಲಿ ಕಾಮನ ಬಿಲ್ಲು ಮೂಡುತ್ತದೆ. ಭೌತ ವಿಜ್ಞಾನಿಗೆ ಅಲ್ಲೇನು ನಡೀತಾ ಇದೆ ಅನ್ನೋದು ಗೋಚರಿಸ್ತದೆ. ಬಹಳ ಸ್ಪಷ್ಟವಾಗಿ ಅವನು ತಿಳ್ಕೊತಾನೆ. ಆ ಭೌತ ಸತ್ಯವನ್ನು ತಿಳಿದು ಆನಂದಿಸ್ತಾನೆ. ಆ ಸತ್ಯವನ್ನು ಅರಿದೇ ಇರೋರು ಕೂಡ ಕಾಮನ ಬಿಲ್ಲನ್ನು ನೋಡಿ ಚಪ್ಪಾಳೆ ತಟ್ಟಿ ಖುಷಿ ಪಡ್ಬೋದು. ಅದು ಅವರಿಗೆ ವಿವರಣೆಗೆ ದಕ್ತಾ ಇಲ್ಲ, ಆದರೆ ಭೌತ ವಿಜ್ಞಾನಿಗೆ ವಿವರಣೆಗೆ ಸಾಧ್ಯವಾಗುತ್ತೆ. ಹಾಗೆ ನಮ್ಮಲ್ಲಿ ವಿಜ್ಞಾನ ವಿಕಾಸವಾಗದೆ ಹೋದರೆ ನೋಡಬಹುದು, ಆನಂದಿಸಬಹುದೇ ವಿನಃ ವಿವರಣೆಗೆ ಬೇಕಾದ ವಿಜ್ಞಾನದ ಸಿದ್ಧಿಯಾಗಿಲ್ಲ ಅಂತ ಅರ್ಥ. ಆ ಥರದ ಒಂದು ವಿಜ್ಞಾನ ಬುದ್ಧಿ ನಮ್ಮಲ್ಲಿ ಇದ್ರೆ ಮಾತ್ರ ಅಲ್ಲಿರ್ತಕ್ಕಂಥ ಸತ್ಯದ ಅನುಸಂಧಾನ ನಮಗೆ ಆಗುತ್ತೆ. ಅದು ಸೂಕ್ಷ್ಮದಲ್ಲಾಗುತ್ತೆ, ಮಾನಸಿಕತೆ ಒಳಗಡೆ ಆಗುತ್ತೆ, ಪ್ರಾಣಿಕತೆ ಒಳಗಡೆ ಆಗುತ್ತೆ, ಬೌದ್ಧಿಕತೆ ಅಂತ ಹೇಳಿ ನಾವೇನು ಕರಿತೀವಿ. ಅಲ್ಲಿ ಇದು ಅತ್ಯಂತ ಪ್ರಚ್ಛನ್ನವಾಗಿ ಇದ್ರೂ ಕೂಡ ನಮಗೆ ಅದರ ಒಂದು ಬೆಳಕಿಲ್ಲದೆ ಹೋದರೆ, ವಿಜ್ಞಾನದ ಬೆಳಕಿಲ್ಲದೆ ಹೋದರೆ ಗ್ರಹಿಸಲಿಕ್ಕೆ ಬರೋದಿಲ್ಲ, ವಿವರಿಸಲಿಕ್ಕೆ ಬರೋದಿಲ್ಲ. ಅವಾಗ ಬರೀ ಕಾವ್ಯ ವಿಭ್ರಮೆ ಅಂತ ಅನಿಸ್ಬಿಡ್ತದೆ. ಇದು ಕವಿ ರಚನೆ ಮಾಡಿರ್ತಕ್ಕಂಥ ಕವಿ ಸಮಯದ ವರ್ಣನೆ ಅಷ್ಟೇ, ಇದು ಸತ್ಯವಲ್ಲ ಅಂತ ಅನ್ಸೋಕೆ ಶುರುವಾಗುತ್ತೆ. ಯಾರಿಗೆ ಭೌತ ವಿಜ್ಞಾನ ಗೊತ್ತಿಲ್ಲ, ಯಾರಿಗೆ ಖಗೋಳ ವಿಜ್ಞಾನ ಗೊತ್ತಿಲ್ಲ, ಯಾರಿಗೆ ಮನೋವಿಜ್ಞಾನ ಗೊತ್ತಿಲ್ಲ, ಯಾರಿಗೆ ಯೋಗ ವಿಜ್ಞಾನ ಗೊತ್ತಿಲ್ಲ, ಅವರಿಗೆ ಈ ವಿವರಣೆಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ಕೇವಲ ಇದು ಅಕ್ಷರ ಕಾವ್ಯ ಆಗಿಬಿಡುತ್ತೆ. ಬರೀ ಛಂದಸ್ಸು ಅಲಂಕಾರಗಳನ್ನು ಮಾತ್ರ ಹೇಳ್ತಾ ಹೋಗ್ತಕ್ಕಂಥ ಕಾವ್ಯವಾಗಿಬಿಡುತ್ತೆ. ಆ ಕಾರಣಕ್ಕಾಗಿ ಸರ್ವಾಂಗ ಸುಂದರವಾದ ಬುದ್ಧಿ ವಿಕಾಸವಾಗಬೇಕು. ಆ ಬುದ್ಧಿಯಲ್ಲಿ ಯೋಗವಿರಬೇಕು, ಆ ಬುದ್ಧಿಯಲ್ಲಿ ತತ್ವವಿರಬೇಕು, ಆ ಬುದ್ಧಿಯಲ್ಲಿ ಮನಃಶಾಸ್ತ್ರ ಇರಬೇಕು, ಆ ಬುದ್ಧಿಯಲ್ಲಿ ಖಗೋಳಶಾಸ್ತ್ರ ಇರಬೇಕು. ಹೀಗೆ ಎಲ್ಲ ಥರದ ಆ ಒಂದು ಬಹುಮುಖಿ ಬುದ್ಧಿಯ ಉಪಕರಣ ನಮ್ಮಲ್ಲಿ ವಿಕಾಸವಾಗದೆ ಹೋದರೆ ಇದರ ದರ್ಶನ ನಮಗೆ ಕಷ್ಟ ಸಾಧ್ಯ. ಹೇಗೋ ಹಾಗೆ ನಿನಗೆ ಸಾಮಾನ್ಯ ಮತಿ ಉಳ್ಳವನಾದಾಗ ಈ ದರ್ಶನ ಸತ್ಯ ಅಲ್ಲ, ಅಸತ್ಯ ಅಂತ ಅನ್ನಿಸ್ತದಪ್ಪ, ಆ ಕಾವ್ಯ ವಿಭ್ರಮೆ ಅಂತ ಅನ್ನಿಸ್ತದಪ್ಪ ಅಂಥೇಳಿ ಆ ವಿಶ್ವಕವಿ ಈ ಋಷಿಕವಿಗೆ ಸತ್ಯ ದರ್ಶನವನ್ನು ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಆ ಮೂಲಕ ಈ ಕವಿ ನಮಗೆ ಸತ್ಯ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಖಿನ್ನನಾಗಬೇಕಾಗಿಲ್ಲ. ನಮ್ಗೆ ಇದ ಉದಾರ ಖಂಡನೆ ಎಲ್ತೋ ಲೀಲಾಮಯಿ ಮಾಯಾ ಸ್ವರೂಪ ಕಥನಂ. ಲೀಲಾಮಯಿ ಮಾಯಾ ಸ್ವರೂಪ ಕಥನಂ. ನಾನು ಇಷ್ಟು ಹೊತ್ತು ಹೇಳಿದ್ದು ಮಾಯೆ ಹೇಗೆ ಕೆಲಸ ಮಾಡ್ತಾ ಇದೆ, ಹೇಗೆ ಜೀವನನ ತನ್ನ ಆ ಒಂದು ಮಾಯೆಯ ಅವಿದ್ಯೆಯ ವಶದಲ್ಲಿ ಇಟ್ಕೊಳ್ತಾ ಇದೆ, ದಾಟ್ಲಿಕ್ಕೆ ಯಾಕೆ ಬಿಡ್ತಾ ಇಲ್ಲ ಜೀವರನ್ನ ಅಂತಂದ್ರೆ ಸಾಧನೆ ಇಲ್ಲದೆ ಬೋಧನೆ ಸಾಧ್ಯವಿಲ್ಲ, ಸಾಧಿಸಿದಲ್ಲದೆ ನಮಗೆ ಬೋಧೆ ಸಾಧ್ಯವಿಲ್ಲ. ಹಾಗಾಗಿ ಇಂದ್ರಿಯ ವಿಮುಖವಾಗದೆ ತಾದಾತ್ಮ್ಯ ಸಾಧ್ಯವಿಲ್ಲ, ತಾದಾತ್ಮ್ಯ ಸಾಧ್ಯವಾಗದೆ ಆತ್ಮಜ್ಞಾನ ಸಾಧ್ಯವಿಲ್ಲ, ಆತ್ಮಜ್ಞಾನ ಸಾಧ್ಯವಾಗದೇ ಇದ್ದರೆ ಆ ಪರಮಾತ್ಮನ ಸಾಕ್ಷಾತ್ಕಾರ ಸಾಧ್ಯವಿಲ್ಲ ಅನ್ನೋವಂಥ ಸತ್ಯವನ್ನು, ಈ ಒಂದು ಆಧ್ಯಾತ್ಮಿಕ ಸತ್ಯವನ್ನು ಕುವೆಂಪು ಅವರಿಗೆ ಮಾಯೆಯ ಒಂದು ವ್ಯವಹಾರ ಅನ್ನೋದನ್ನು, ಮಾಯೆಯ ಸ್ವರೂಪ ಅನ್ನೋವಂಥದ್ದನ್ನು ವಿಶ್ವಕವಿಯ ಬಾಯಿನಲ್ಲೇ ಕುವೆಂಪು ಹೇಳಿಸ್ತಾರೆ. ಮನೋಲೋಕದ ಚಿಚ್ಛಕ್ತಿ ವಿಭವಂಗಳಂ ಸಾಗರೋಪಮ ಮಹರ್ಷಿ ರೂಪಂಗಳಂ ಬುದ್ಧಿ ಪ್ರಭಾವಗಳ ಚಿನ್ಮಯಾಕೃತಿಗಳಂ ಸಿದ್ಧಿ ಶಕ್ತಿಗಳು ಆದಿಮಾತೃಕೇರಂ ಕೃಪೆಗಳಂ ನಮಸ್ಕಾರಾದಿ ವಿನಯಂಗಳಂ ಪ್ರತಿಭೇಮೇನ್ ಜ್ಞಾನ ಸಾಧನಾ ತೇಜೋ ವಿಶೇಷಂಗಳಂ ತೋರುತ್ತಾ ಇಳಿದು ಇಳಿದು ಇಳಿದು
ತೋರುತ್ತಾ ಇಳಿದು 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 ಹೊಕ್ಕನ್ ಮನೋಮಯದ ಮಾತೃಸತ್ವಂ ಪರಿವ ಹೊಕ್ಕುಳಿಂ ಭ್ರೂಣಕ್ಕೆಂಬಂತೆ ಓಲ್. ತಾಯಿಯ ಗರ್ಭದಲ್ಲಿ ಮಗು ಹೇಗೆ ತಾಯಿಯ ಶರೀರದಿಂದ ತನಗೆ ಬೇಕಾಗಿರ್ತಕ್ಕಂಥ ಸತ್ವವನ್ನು ಹೀರ್ಕೊಳ್ತದೋ ಹಾಗೆ ಆ ವಿಜ್ಞಾನಮಯದಿಂದ ಆನಂದಮಯದಿಂದ ಕೆಳಗೆ ಇಳಿದು 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 ಬಂದ ವಿಶ್ವಕವಿ ನನ್ನನ್ನು ಮನೋಮಯ ಲೋಕಕ್ಕೆ ಕರೆತಂದ. ಅಲ್ಲಿ ಮನೋಮಯದ ಆ ಸತ್ವಗಳನ್ನು ನಾನು ಆ ವಿಶ್ವಕವಿಯ ಕೃಪೆಯಿಂದ ಸ್ವೀಕಾರ ಮಾಡಿ ಅದನ್ನು ಅನುಸಂಧಾನ ಮಾಡಿ ಪುಷ್ಟಿಯನ್ನು ಪಡೆದೆ. ನನ್ನ ಮನೋಮಯ, ನನ್ನ ವಿಜ್ಞಾನಮಯ, ನನ್ನ ಪ್ರಾಣಮಯ, ನನ್ನ ಆನಂದಮಯದೊಳಗಡೆಗೆ ಆ ಲೋಕ ಆಯಾಯ ಲೋಕಗಳ ಸತ್ಯವನ್ನು ದರ್ಶನ ಮಾಡ್ತಕ್ಕಂಥ ಅರ್ಹತೆಯನ್ನು ಪಾತ್ರತೆಯನ್ನು ಆ ವಿಶ್ವಕವಿಯ ಕೃಪೆಯಿಂದ ನಾನು ಪಡೆದುಕೊಂಡೆ. ಪ್ರಾಣಮಯ ಜಗಕ್ಕೆ ಭ್ರೂಣಕ್ಕೆ ಬಂದಂತೆ ಇಳಿದು 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 ಜ್ಞಾನ ಸಾಧನ ತೇಜೋ ವಿಶೇಷಗಳಂ ತಳೆದು ತಳೆದು ಇಳಿದು ಹೊಕ್ಕೆ ನಾನ್. ನೋಡಿ, ಅಲ್ಲಿ ಆ ಊರ್ಧ್ವಯಾತ್ರೆಯಾದ ಮೇಲೆ ಕೆಳಗೆ ವಾಪಸ್ ಬಂದಾಗ ಅದು ಸಾಮಾನ್ಯ ಮನಸ್ಸಾಗಿರೋದಿಲ್ಲ. ಒಂದು ಸಾರಿ ಮನಸ್ಸು ಅತಿಮಾನಸಕ್ಕೆ ಏರಿದಾದ್ಮೇಲೆ ವಾಪಸ್ ಬರಬೇಕಾದ್ರದು ಅದೇ ಆರ್ಡಿನರಿ ಮೈಂಡ್ ಆಗಿರೋದಿಲ್ಲ. ಆರ್ಡಿನರಿ ಮೈಂಡ್ ಆಗಿರೋಕ್ಕೆ ಸಾಧ್ಯವೂ ಇಲ್ಲ ಅದು. ಯಾಕೆಂದರೆ ಒಂದು ಸಾರಿ ಸತ್ಯದರ್ಶನವಾದಮೇಲೆ, ಸತ್ಯದ ಅನುಸಂಧಾನವಾದಮೇಲೆ ಆ ಮನಸ್ಸು ವಿಶೇಷವಾದ ಮನಸ್ಸಾಗುತ್ತೆ. ಅದಕ್ಕೆ ಅಧಿಮಾನಸ ಅಂತ ಹೇಳಿ ಕರೀತಾರೆ. ಅದನ್ನು ಸರಸ್ವತಿ ಅಂತ ಹೇಳಿ ಇನ್ನೊಂದು ಹೆಸರಿನಲ್ಲಿ ನಾವು ಪೂಜಿಸ್ತೀವಿ. ಯಾವ ಮನಸ್ಸು ಊರ್ಧ್ವಲೋಕ ಯಾತ್ರೆಯನ್ನು ಮಾಡೋದಕ್ಕೆ ಶುರು ಮಾಡಿಸೋದೋ ಅದು ಏರ್ತಾ ಅತಿಮಾನಸಕ್ಕೆ ಏರಿದಾದ್ಮೇಲೆ ಅತಿಮಾನಸ ಅದರೊಳಗಡೆಗೆ ಮ್ಯಾನಿಫೆಸ್ಟ್ ಆಗುತ್ತೆ. ಅದರೊಳಗೆ ಒಂದು ಹೊಸದೊಂದನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಆ ಮನಸ್ಸಿನೊಳಗಡೆಗೆ ದರ್ಶನವನ್ನು, ಜ್ಞಾನವನ್ನು, ಜ್ಞಾನ ಪ್ರಕಾರವನ್ನು, ಜ್ಞಾನದ ಬಹುಮುಖತೆಯನ್ನು ಆ ಮನಸ್ಸು ಧರಿಸಿಬಿಡ್ತದೆ. ಆ ಮನಸ್ಸು ಅಧಿಮನಸ್ಸು ಅಂತ ಅನ್ನಿಸ್ಕೊಳ್ಳುತ್ತೆ. ಅತಿಮನಸ್ಸಿನ ರೂಪಾಯಣ, ಅತಿಮನಸ್ಸಿನ ಇನ್ನೊಂದು ಅವತರಣ ಈ ಮನಸ್ಸಿನೊಳಗಡೆ ಆಗಿರ್ತದೆ. ಆ ಮನಸ್ಸು ಸಾಮಾನ್ಯ ಮನಸ್ಸಾಗಿರೋದಿಲ್ಲ. ಅದನ್ನೇ ಯೋಗಮತಿ ಅಂತ ಹೇಳಿ ನಾವು ಕರಿತೀವಿ. ಅದು ಮತಿ ಈಶ್ವರನ ಅಂಶ. ಯಾವ ಮನಸ್ಸು ಸಾಧನೆಯಿಂದ ಊರ್ಧ್ವಯಾತ್ರೆಯನ್ನು ಮಾಡ್ತದೋ ಆ ಮನಸ್ಸಿನೊಳಗಡೆಗೆ ಈಶ್ವರನ ಅಂಶ ಒಳಗಡೆಗೆ ಇಳಿದು 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 ಬಂದು ಸೇರ್ಕೊಳ್ಳುತ್ತೆ. ಪ್ರಕಾಶಿತ ಮನ ಅಂತ ಕರೀತಾರೆ, ಜ್ಯೋತಿಷ್ಮತಿ ಅಂತ ಹೇಳಿ ಕರೀತಾರೆ. ಜ್ಯೋತಿಷ್ಮತಿ ಅನ್ನೋ ಶಬ್ದದೊಳಗಡೆ ಗೊತ್ತಾಗುತ್ತೆ ಆ ಮತಿ ಅತ್ಯಂತ ಪ್ರಕಾಶಮಾನವಾದದ್ದು. ಅದು ಟೆಲಿಸ್ಕೋಪಲ್ಲಿ ನೋಡಿದಾಗ ಎಷ್ಟು ಸ್ಪಷ್ಟವಾಗಿ ಕಾಣ್ತದೋ, ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಎಷ್ಟು ಸ್ಪಷ್ಟವಾಗಿ ಕಾಣ್ತದೋ ಚಿತ್ರ ವಸ್ತು ನಮಗೆ, ಹಾಗೆ ನಮ್ಮ ಮತಿ ಜ್ಯೋತಿಷ್ಮತಿ ಆದಾಗ ಇಟ್ ಕ್ಯಾನ್ ಬಿ ಟೆಲಿಸ್ಕೋಪಿಕ್ ಆ್ಯಂಡ್ ಇಟ್ ಕ್ಯಾನ್ ಬಿ ಮೈಕ್ರೋಸ್ಕೋಪಿಕ್ ಅಂತ. ಅದು ಮೈಕ್ರೋಸ್ಕೋಪಿಕ್ ಅನ್ನು ಅರ್ಥ ಮಾಡ್ಕೊಳ್ಳುತ್ತೆ, ಮ್ಯಾಕ್ರೋಸ್ಕೋಪಿಕ್ ಅನ್ನು ಅರ್ಥ ಮಾಡ್ಕೊಳ್ಳುತ್ತೆ, ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ಬಿ ಟೆಲಿಸ್ಕೋಪಿಕ್. ನಮ್ಮ ಮನಸ್ಸಿಗೆ ಆ ಆಯಾಮಗಳೆಲ್ಲ ಬಂದ್ಬಿಡ್ತವೆ. ಮೈಕ್ರೋಸ್ಕೋಪಿಕ್ ಅಂದರೆ ತುಂಬ ಸೂಕ್ಷ್ಮದಲ್ಲಿ ಸೂಕ್ಷ್ಮ, ಅಣೋರಣೀಯನ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಹಾಗೆ ತುಂಬ ದೂರದ ಸಂಗತಿಗಳನ್ನು ಗ್ರಹಿಸಬಲ್ಲ ಮನಸ್ಸು ನಮ್ಮದಾಗುತ್ತೆ. ಹಾಗೆಯೇ ವಿಸ್ತೃತವಾಗಿ ಎಲ್ಲವನ್ನು ಏಕಕಾಲಕ್ಕೆ ಅಣೋರಣೀಯನ್ ಮಹತೋ ಮಹಿಯಾನ್ ಅನ್ನೋಂಥ ಆ ಉಪನಿಷತ್ ವಾಕ್ಯ ಏನಿದೆ ಅದನ್ನು ಒಟ್ಟಾಗಿ ಗ್ರಹಿಸ್ತಕ್ಕಂಥ ಸಾಮರ್ಥ್ಯವು ಆ ಮನಸ್ಸಿಗೆ ಬಂದು ಬಿಡುತ್ತದೆ. ಅದನ್ನು ಜ್ಯೋತಿಷ್ಮತಿ, ಆ ಮನಸ್ಸನ್ನು ಉನ್ಮನ ಅಂತ ಕರೀತಾರೆ. ಆ ಉನ್ಮನಾವಸ್ಥೆ ಒಳಗಡೆಗೆ, ಆ ಜ್ಯೋತಿಷ್ಮತಿಯ ಬೆಳಕಿನೊಳಗಡೆಗೆ ಕವಿಗೆ ಈ ದರ್ಶನಗಳು ಆಗ್ತಾ ಇದ್ದಾವೆ. ಏನಾಯ್ತು? ಕಣ್ಣೆನಗೆ ತತ್ತರಿಸಿತು ಶತ ಶತಂ ಸಹಸ್ರ ರೀತಿಯ ವರ್ಣಕೀರ್ಮೀರತೆಗೆ, ಶುಕ್ಲಮೇಣ್ ಕೃಷ್ಣಮೇಣ್ ನೀಲಮೇಣ್ ರಕ್ತಮೇಣ್ ಕಪಿಶ ಮೇಣ್ ಧೂಮ್ರ ಪಾಟಲ ಪಿಂಗಲಾದಿ ನಾನಾ ಬೃಹತ್ತರಂಗಿತ ಸಮುದ್ರಾಂಗಿಯಾಗೆಸೆದುದು ಆ ಓಜಶರದಿ ಸಾಗರಂ. ಆ ಬೆಳಕಿನೊಳಗಡೆಗೆ ಹೇಗೆ ಆ ಪಟ್ಟಕದ ಮೂಲಕ ಆ ಬೆಳಕು, ಬಿಳಿ ಬೆಳಕು ಹಾಯ್ದು ಹೊರಕ್ಕೆ ಬಂದಾಗ ಬಣ್ಣಗಳಾಗಿ ಹೊಡಿತದೋ ಹಾಗೆ ಈ ಜ್ಯೋತಿಷ್ಮತಿ ಅನ್ನೋ ಮತಿಯೊಳಗಡೆಗೆ, ಈ ಉನ್ಮನ ಅನ್ನೋ ಮನಸ್ಸಿನೊಳಗಡೆಗೆ ಈ ವಿಶ್ವ ಹೇಗೆ ಕಾಣ್ತದಪ್ಪ ಅಂದರೆ ವರ್ಣಮಯವಾಗಿ ಕಾಣ್ತದೆ. ಸಾಮಾನ್ಯರ ಕಣ್ಣಿಗೆ, ಸಾಮಾನ್ಯರ ಒಳಗಣ್ಣಿಗೆ ಕಾಣದೇ ಇರ್ತಕ್ಕಂಥ ಎಲ್ಲ ಸೂಕ್ಷ್ಮ ಇರುವಿಕೆ, ಅಸ್ತಿತ್ವ ಮತ್ತು ಭವ್ಯವೂ ದಿವ್ಯವೂ ಆದಂಥ ಭಗವಂತನ ಅಸ್ತಿತ್ವ ಆ ಮನಸ್ಸಿಗೆ, ಆ ಒಂದು ಮತಿಗೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಅದರ ವರ್ಣನೆ ಹೀಗಿತ್ತು. ಮಧುರ ವಾತ್ಸಲ್ಯ ಸಖ್ಯಮೇಣ್ ದಾಸ್ಯಮೇಣ್ ವೈರಾದಿ ಭಾವಗಳ್ ಮೆರೆದುವು ಮಹಾವೀರ್ಯ ಮಕರಂಗಳೋಲ್ ರಾಗಮೇಣ್ ದ್ವೇಷಮೇಣ್ ಕೋಪಮೇಣ್ ಕಾಮಮೇಣ್ ರೋಷಮೇಣ್ ಅಸೂಯಾದಿಗಳ್ ಮರೆದುವು ಅಲ್ಲಲ್ಲಿ ನಕ್ರಂಗಳೋಲ್
ಮರ್ತ್ಯ ಜೀವನದ ತಾಟಸ್ಥ್ಯಮಂ ಕಡೆದು ಕಡೆದು ಶ್ರದ್ಧೆ ಸಂದೇಹಗಳ ನಿರದೆ ಹೊಡೆದೆಬ್ಬಿಸುವ ಮೇಣ್ ಜನತೆ ಜನತೆಯೋಳ್ ಪಕ್ಷ ಪಕ್ಷಂಗಳಂ ಕೆರಳಿಸುವ ಶತಶತ ಮತಂಗಳಂ ತಾಮಲ್ಲಲ್ಲಿ ರಾರಾಜಿಸಿದು ಅಗ್ನಿವರ್ಣದ ವೃಕಂಗಳೋಲ್ ಜೋಲ್ವ ಜಿಹ್ವೆಯೋಳತಿ ಭಯಾನಕಂ ಪೃಥ್ವಿಯೋಳ್ ಘೋರ ಯುದ್ಧಂಗಳಂ ಪೊತ್ತಿಸುವ ಛಲಂಗಳ್ ಮಹತ್ವಾಶಗಳ್ ಯಶೋಲೋಭಗಳ್ ಕೃಪಣತಾಭೂತಗಳ್ ಕೀರ್ತಿ ಶನಿಗಳ್ ಮಮತಾ ವಿಕಾರಗಳ್ ಮೆರೆದುವೋ ಅಲ್ಲಲ್ಲೇ ಪಶುವೀರ್ಯ ದೈತ್ಯರ್ಗಳೋಲ್ ಮೇಣ್ ಕ್ಷಮಾ ಮೇಣ್ ದಯಾ ಮೇಣ್ ಮೈತ್ರಿ ಮೇಣ್ ಅಹಿಂಸಾ ದಿವ್ಯ ರೂಪಗಳಲ್ಲಿ ಚಂದ್ರರೋಚಿಯ ಚೆಲ್ಲಿ ಥಳಥಳಿಸುತ್ತು ಇರ್ದುವು ಆಶೀರ್ವಾದ ಮುದ್ರೆಗಳವೋಲ್ ಹಾಲ್ ಸೋರ್ವ ಪಾಲ್ಮಯ್ಯ ಹರಾದ್ರಿಧೇನುಗಳವೋಲ್ ಇಂತಿಂತಿಂತು ತೋರುತಾ ಪ್ರಾಣಮಯ ಲೋಕದಿಂ ಗರ್ಭದಿಂದರ್ಪಕಂ ಯೋನಿಮುಖದಿಂದಿಳಿವವೋಲ್ ಕರುಣೆಯಿಂದೆನಗಾಗಿ ನನ್ನ ಗುರುದೇವನ ಬ್ರಹ್ಮ ಕವಿತಾನುಮವತರಿಸಿದನು ನನ್ನೊಡನೆ ಪರಿಚಿತದ ಅನ್ನಮಯದ ಐಂದ್ರಿಕಕ್ಕೆ. ಆ ವಿಜ್ಞಾನಮಯದಿಂದ ಮನೋಮಯವನ್ನು ದಾಟಿ ಬರ್ತಾ ಏನೆಲ್ಲ ಕಂಡ್ರು ಅನ್ನೋದನ್ನು ಕುವೆಂಪು ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಜಗತ್ತಿನಲ್ಲಿ ಏನು ದ್ವೇಷ ಇದೆ, ಏನು ಮತ್ಸರ ಇದೆ, ಏನು ಕೋಪ ಇದೆ, ಏನು ವಾತ್ಸಲ್ಯ ಇದೆ, ಏನು ಪ್ರೇಮ ಇದೆ, ಏನು ಅಹಿಂಸೆ ಇದೆ, ಏನು ಹಿಂಸೆ ಇದೆ, ಏನೆಲ್ಲ ಈ ಗುಣಗಳ ಒಂದು ಸಮೂಹ ಈ ಮನುಷ್ಯರ ಮೇಲೆ ಕೆಲಸ ಮಾಡ್ತಾ ಇದೆ. ಇಸ್ಲಾಮು, ಹಿಂದೂ, ಕ್ರೈಸ್ತ, ಜರತೃಷ್ಟ, ಸಿಕ್ಕ, ಬೌದ್ಧ, ಹೀಗೆ ಹೀಗೆ ಏನೆಲ್ಲ ಮತಗಳಿದ್ದಾವೆ, ಏನೆಲ್ಲ ಬುದ್ಧಿ ವಿಶೇಷಗಳಿದ್ದಾವೆ, ತೇಜೋ ವಿಶೇಷಗಳಿದ್ದಾವೆ, ಎಲ್ಲವೂ ಮನೋಮಯದಲ್ಲಿ ಇದ್ದಾವೆ. ಅದು ಯಾರ ಮನಸ್ಸು ಅವುಗಳನ್ನು ಸ್ವೀಕರಿಸ್ತದೋ ಆ ಮನಸ್ಸಿನಲ್ಲಿ ಇಳಿದು ಕೆಲಸ ಮಾಡ್ತದೆ, ಮನುಷ್ಯರನ್ನ ಕಡಿದು ಎಬ್ಬಿಸ್ತದೆ, ಸಮೂಹವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಚೋದಿಸ್ತದೆ, ಗುಂಪುಗಾರಿಕೆಯನ್ನು ಮಾಡೋದಕ್ಕೆ ಹೇಳುತ್ತೆ. ನಕ್ಸಲಿಸಮ್ ಇರ್ಬೋದು, ಟೆರರಿಸಮ್ ಇರ್ಬೋದು, ಇದೆಲ್ಲವೂ ಕೂಡ ಮನೋಮಯದಲ್ಲಿ ಆಗ್ತಕ್ಕಂಥ ಪ್ರಭಾವಗಳಿಂದನೇ. ಹಾಗೆ ಗಾಂಧಿ ಬೋಧಿಸಿದ ಅಹಿಂಸೆ ಇರಬಹುದು, ಬುದ್ಧ ಬೋಧಿಸಿದ ಆಸೆಯೇ ದುಃಖಕ್ಕೆ ಮೂಲ ಅನ್ನುವಂಥ ಬೋಧೆ ಇರಬಹುದು, ಬಸವಣ್ಣ ಬೋಧಿಸಿದ ದಯೆ ಇರ್ಬೋದು, ಗಾಂಧಿ ಬೋಧಿಸಿದ ಅಹಿಂಸೆ ಸತ್ಯ ಇರ್ಬೋದು, ಇವೆಲ್ಲವೂ ಕೂಡ ಮನೋಮಯದಲ್ಲಿ ಅಲ್ಲಿ ಥಳಥಳಿಸ್ತಾ ಆ ಲೋಕದಲ್ಲಿ ಇದ್ದಾವೆ. ಅವು ಮನುಷ್ಯರ ಮನಸ್ಸಿನ ಒಳಗಡೆ ಇಳಿದು ಕೆಲಸ ಮಾಡಲಿಕ್ಕೆ ಕಾಯ್ತಾ ಇರ್ತವೆ. ಯಾವ ಮನಸ್ಸು ಯಾವುದನ್ನು ಸ್ವೀಕಾರ ಮಾಡ್ತದೋ ಆ ಮನಸ್ಸಿನ ಮೂಲಕ ಆ ಒಂದು ಭಾವ ಈ ಜಗತ್ತಿನಲ್ಲಿ ಕಾರ್ಯಾಚರಣೆ ಮಾಡ್ತದೆ. ಹಾಗಾಗಿ ಮನುಷ್ಯ ಲೋಕದೊಳಗಡೆಗೆ ಈ ಊರ್ಧ್ವತರ ಶಕ್ತಿಗಳನ್ನು ಆವಾಹನೆ ಮಾಡ್ಕೊಳ್ತಕ್ಕಂಥದ್ದೊಂದು ಇದೆಯಲ್ಲ, ಆ ಮನಸ್ಸು, ಅದು ಬಹಳ ಮುಖ್ಯವಾಗಿ ಸೆಲೆಕ್ಟಿವ್ ಆಗಿರಬೇಕಾಗುತ್ತೆ, ಡಿಸ್ಕ್ರಿಮಿನೇಟಿವ್ ಪವರನ್ನು ಬಳಸಬೇಕಾಗುತ್ತೆ. ಬರ್ತಕ್ಕಂಥ ಎಲ್ಲ ಭಾವನೆಗಳಿಗೆ ತನ್ನಂತಾನು ಒಡ್ಕೊಳ್ಬಾರ್ದು, ಬರ್ತಕ್ಕಂಥ ಎಲ್ಲ ಋಣಾತ್ಮಕ ಭಾವನೆಗಳಿಗೆ ತನ್ನಂತಾನು ಒಡ್ಕೊಳ್ಬಾರ್ದು. ಎಲ್ಲ ಥರದ ಎಮೋಷನ್ಸನ್ನು ಅತ್ಯಂತ ಜಾಗೃತದಿಂದ ಏಕಾಗ್ರ ಚಿತ್ತದಿಂದ ನೋಡಿ ಒಳ್ಳೆಯದನ್ನಷ್ಟೇ ತಗೊಳ್ಬೇಕು, ಉಪಯುಕ್ತವಾದದ್ದನ್ನಷ್ಟೇ ತಗೊಳ್ಬೇಕು. ಆವಾಗ ಬದುಕು ಸುಂದರ ಆಗುತ್ತೆ, ಆನಂದ ಆಗುತ್ತೆ, ಪ್ರೇಮಮಯ ಆಗುತ್ತೆ ಅನ್ನುವಂಥದ್ದೊಂದು ಬೋಧೆಯನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ. ಅದನ್ನು ಮತ್ತೊಮ್ಮೆ ತಾವೆಲ್ಲ ಓದಿದಾಗ ಆ ಮನೋಮಯದ ಲೋಕದ ಚಿತ್ರಣ ನಿಮ್ಮ ಕಣ್ಣೆದುರಿಗೆ ಕಟ್ತದೆ ಅಂತ ಹೇಳಿ ಭಾವಿಸ್ತಾ ನಾನು ಮುಂದಕ್ಕೆ ಹೋಗ್ತೀನಿ. ಪ್ರಾಣಲೋಕವನ್ನು ದಾಟಿ ಅನ್ನಮಯಕ್ಕೆ ಬಂದಿದ್ದಾನೆ ಆ ವಿಶ್ವಕವಿ ಈ ಕವಿಯನ್ನು ಕರೆದು. ಅಲ್ಲಿ ಏನು ಕಾಣ್ತಾ ಇದೆ ನೋಡಿ. ಸೂರ್ಯ ಚಂದ್ರ ನಿಹಾರಿಕಾ ಲಕ್ಷಗಳ್ ನಕ್ಷತ್ರ ಕೋಟಿಗಳ್ ಮನೋಜ್ಞ ವೀಧಿಯಿಳಿದು ಕಂಡೆ ನೀವೂರ್ವರೆಯ ಶಾಶ್ವತ ಅಯೋಧ್ಯೆಯಂ ದೇಶಕಾಲದ ಮನೋಜ್ಞ ವೀತಿಯನಿಳಿದು ಕಂಡೆನು ಈ ಉರ್ವರೆಯ ಶಾಶ್ವತ ಅಯೋಧ್ಯೆಯಂ ಕಂಡೆನ. ಕಾಲ ಮತ್ತು ದೇಶದ ಒಳಗಡೆಗೆ ಬಂದಾಗ ಅನ್ನಮಯದ ಲೋಕ ಅಂತ ಇಲ್ಲಿ ನಮಗೆ ಸ್ಪಷ್ಟವಾಗಿ ಈ ಯೋಗದ ಅಧ್ಯಾತ್ಮದ ರಹಸ್ಯವನ್ನು ಕುವೆಂಪು ಬೋಧಿಸ್ತಾ ಇದ್ದಾರೆ. ಕಾಲ ದೇಶಾತೀತವಾಗಿದ್ದ ಮನಸ್ಸು, ಕಾಲ ದೇಶಾತೀತವಾಗಿದ್ದ ಪ್ರಾಣಲೋಕವನ್ನು ದಾಟಿ ಅನ್ನಮಯಕ್ಕೆ ಬರಬೇಕಾದ್ರೆ ಕಾಲದೇಶವನ್ನು ದಾಟಬೇಕು. ಅಂದರೆ ಕಾಲದೇಶಕ್ಕೆ ಬದ್ಧವಾಗಿ ಕೆಳಗಡೆಗೆ ಇಳಿದು ಬರಬೇಕು. ವಿಶ್ವಕವಿ ಅಲ್ಲಿಗೆ ಕರೆದು ತಂದು ನಿಂತು ತೋರಿಸ್ತಾ ಇದ್ದಾನೆ ಮುಂದೆ ಅನ್ನಮಯದ ಈ ಲೋಕವನ್ನು ಹೇಗಿದೆ ನೋಡಿ. ಕಾಣ್ಬುದದೋ ನೋಡಲ್ಲೇ ರಾಮ ಪಟ್ಟಾಭಿಷೇಕದ ಮೂಲಂ ಆ ಮಾನುಷ ಸ್ಥೂಲ ನಶ್ವರ ಕೃತಿಗೆ ತಾನಿದುವೆ ನಿತ್ಯ ಶಾಶ್ವತ ದಿವ್ಯ ಮಾತೃಕೆ ಕಣ. ನೋಡೋ ಅಲ್ಲೇ ರಾಮ ಪಟ್ಟಾಭಿಷೇಕದ ಮೂಲ ನೋಡೋ ಮನುಷ್ಯನ ಸ್ಥೂಲ ನಶ್ವರ ಕೃತಿಗೆ ತಾನಿದುವೆ ನಿತ್ಯ ಶಾಶ್ವತ ದಿವ್ಯ ಮಾತೃಕೆ ಕಣ. ನೋಡೋ ನೋಡೋ
ಅಂದರೆ ಅನ್ನಮಯ ನಶ್ವರ, ಯಾವತ್ತು ದೇಹ ನಶ್ವರ, ದೇಹ ಶಾಶ್ವತವಲ್ಲ. ಈ ನಶ್ವರ ದೇಹದೊಳಗಡೆಗೆ ಶಾಶ್ವತನೆಂಬ ಶಿವ ಸ್ಪಂದಿಸ್ತಾ ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗದೆ ಹೋದರೆ ಇದು ಜೀವಂತ ದೇಹ ಅಂತ ಅನಿಸೋದಿಲ್ಲ. ಹಾಗೆಯೇ ಗಿಡ ಮರ ಪ್ರಾಣಿ ಪಕ್ಷಿಗಳು ಖಗ ಮೃಗಗಳಲ್ಲೂ ಕೂಡ ಆ ಈಶ್ವರಿ ತತ್ವ ಆ ದೇಹಗಳಲ್ಲಿ ಸ್ಪಂದಿಸ್ತಾ ಇದೆ. ಹಾಗೆಯೇ ಅಣು ರೇಣು ತೃಣಕಾಷ್ಟಗಳಲ್ಲಿ ಅದು ಸ್ಪಂದಿಸ್ತಾ ಇದೆ. ಹಾಗೆ ಸ್ಪಂದಿಸದೇ ಹೋದರೆ ದೇಶದಲ್ಲಿ ಕಾಲದಲ್ಲಿ ಅದು ಅಸ್ತಿತ್ವದಲ್ಲಿ ಇರಲಿಕ್ಕೆ ಬರೋದಿಲ್ಲ. ಒಂದು ಕಲ್ಲು ಬಿದ್ದಿದೆ ಇಲ್ಲಿ ಶತಮಾನಗಳ ಕಾಲ ನಮಗೆ ನಮ್ಮ ಕಣ್ಣಿಗೆ ಅಚಲವಾಗಿ ಅಂತ ಅಂದರೆ ಅದರೊಳಗಡೆಗೆ ಈಶ್ವರ ಶಕ್ತಿ ಇಲ್ಲ ಅಂತಲ್ಲ, ಅದು ಅಸ್ಪಂದ ರೂಪದಲ್ಲಿ ಶಾಶ್ವತವಾಗಿ ತಮೋ ನಿದ್ರೆಯಲ್ಲಿ ಬಿದ್ದಿದೆ ಅಂತನೂ ಅಲ್ಲ, ತಾನು ಉತ್ತರಾಯಣ ಯಾತ್ರೆಗಾಗಿ ತಪಿಸ್ತಾ ಇದೆ, ತಪಸ್ಸನ್ನ ಪಡ್ತಾ ಇದೆ, ಬೆಳಕಿಗೆ ಬಿಸಿಲಿಗೆ ಗಾಳಿಗೆ ಮಳೆಗೆ ತನ್ನನ್ನು ಒಡ್ಡಿಕೊಂಡಿದೆ. ಕಾಲಾಂತರಕ್ಕೆ ಮಣ್ಣಾಗುವ, ಕಾಲಾಂತರಕ್ಕೆ ಸಸ್ಯವಾಗುವ, ಕಾಲಾಂತರಕ್ಕೆ ಹಣ್ಣಾಗುವ, ಕಾಲಾಂತರಕ್ಕೆ ಆ ಹಣ್ಣಿನ ಮೂಲಕ ದೇಹವೊಂದನ್ನು ಸೇರುವ, ಆ ದೇಹದೊಳಗಡೆಗೆ ಪ್ರಾಣವನ್ನ ಮನಸ್ಸನ್ನ ವಿಜ್ಞಾನವನ್ನ ಸವಿಯುವ ಅವಕಾಶಕ್ಕಾಗಿ ಕಲ್ಲು ತಪಸ್ವಿಯಾಗಿದೆ. ಅದನ್ನೇ ಕಲ್ದವಸಿ ಅಂತ ಹೇಳಿ ಈ ಕಾವ್ಯದೊಳಗಡೆಗೆ ಹಿಂದೆ ಒಂದು ಕಡೆಗೆ ಕುವೆಂಪು ಅವರು ಹೇಳಿದ್ದಾರೆ. ಹಾಗಾಗಿ ಸಮಸ್ತ ವಿಶ್ವವು ತಪಸ್ಸನ್ನು ಆಚರಿಸ್ತಾ ಇದೆ. ಯಾಕೆ ಅಂತಂದರೆ ಪ್ರಜ್ಞಾ ತುರಿಕೆ ಒಂದಲ್ಲ ಒಂದು ದಿನ ನಾನು ಏರಬಲ್ಲೆ ಅನ್ನೋ ಅಂಥದ್ದೊಂದು ನಿಶ್ಚಿತ ಉದ್ದೇಶದಿಂದಾಗಿ ಅಂಥೇಳಿ ಅದನ್ನು ಈಗ ಕುವೆಂಪು ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದು ರಾಮನ ಪಟ್ಟಾಭಿಷೇಕದ ಮೂಲ. ಅಂದರೆ ಅಣು ರೇಣು ತೃಣಕಾಷ್ಟಗಳಲ್ಲಿ ಚರಾಚರಗಳಲ್ಲಿ ಈ ವಿಶ್ವತತ್ವವೇ ಕೆಲಸ ಮಾಡ್ತಾ ಇದೆ, ಅದು ಬಂದು ಸೇರ್ತಾ ಇದೆ, ಸೇರಿ ತನ್ನನ್ನು ತಾನು ಪ್ರಚೋದಿಸ್ತಾ ಇದೆ, ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಈ ಪ್ರಕಟಿತ ವಿಶ್ವದಲ್ಲಿ. ಅದೇ ರಾಮನ ಪಟ್ಟಾಭಿಷೇಕ ಅಂದರೆ ಅರ್ಥ. ಸಿಂಹಾಸನದ ಮೇಲೆ ರಾಮ ಕೂತ ಅನ್ನೋದು ಪಟ್ಟಾಭಿಷೇಕ ಅಲ್ಲ. ಪ್ರತಿಯೊಂದು ವಸ್ತುಗಳಲ್ಲಿ, ಪ್ರತಿಯೊಂದು ಕಾಣ್ತಕ್ಕಂಥ, ಮುಟ್ತಕ್ಕಂಥ, ನೋಡ್ತಕ್ಕಂಥ ಸಂಗತಿಗಳಲ್ಲಿ ಆ ವಿಶ್ವತತ್ವ, ವಿಶ್ವಾತ್ಮಕವಾದ ಪರಾತ್ಪರ ಶಕ್ತಿ ಪ್ರವೇಶಿಸ್ತಾ ಇದೆ, ಪ್ರವೇಶಿಸಿ ಅದರೊಳಗಡೆಗೆ ಒಂದಾಗ್ತಾ ಇದೆ. ಆ ಮೂಲಕ ಈ ವಿಶ್ವವನ್ನು ನಡೆಸ್ತಾ ಇದೆ. ಇದೇ ಪಟ್ಟಾಭಿಷೇಕದ ಅರ್ಥ ಕುವೆಂಪು ಅವರ ಈ ಒಂದು ಕಾವ್ಯದ ದಾರ್ಶನಿಕತೆಯಲ್ಲಿ. ಇಂಗಡಲ ನಡುವಣಿಂದೆಲ್ದು ದೊಂದೆತ್ತರದ ನೀಲಿಮಲೆ ಶಿಖರದ ಕಿರೀಟ ದಿಮ್ಮಿಂಟುತೆ ಪಯೋದ ಪಥಂ ರಾಜಿಸಿತು ಬಳೆ ತಳ್ತದಂ ತೊಡೆ ಸೋಂಕಿ ಕುಳ್ತವೋಲೊಂದು ಕನಕಾಚಲಂ ರಜತಗಿರಿಯೊಂದೆಸೆದುದು ಸಮೀಪದೊಳೆ ಸೇವೆಯಂ ಸಲಿಸುವೋಲ್ ಮೇಣೆದ್ದುದೊಂದು ಅನತಿ ದೂರದೋಳ್ ಸಸ್ಯ ಸುಂದರ ಬೃಹದ್ಭೂಧರಂ ಸ್ನೇಹದಿಂದ ನೀಲಾದ್ರಿಭುಜದೆಡೆಗೆ ತನ್ನ ಗಿರಿಬಾಹುವಂ ಚಾಚಿ ಮತ್ತಿತರ ಶೈಲಗಳಿರ್ದುವು ಅವುಗಳಂ ಸುತ್ತಿ ತೆರೆ ತೆರೆ ಹರಿವ ಸಾಗರದ ಓಲೆನ್ನ ಕಣ್ಣಲೆದು ಸೋಲ್ವನ್ನೆಗಂ ದೃಷ್ಟಿ ಸೀಮೆಯಂ ತುಂಬಿದುದು ಯವನಿಕೆಯ ನೆಳೆದಂತೆ ಗಂಧಮಯ ಹೇಮ ಬಾಸುರ ಧೂಳಿ ಸುರಕಂಠ ಸಂಗೀತ ದಿವ್ಯ ಛಂದೋ ವಿಲಾಸಾಂದೋಲಿತಂ ಮಹರ್ಷಿ ಮುಖಂಗಳಂ ತಳೆದು ಏಳ್ಕಡಲ್ಗಳಂ ಕೈಯೆತ್ತಿ ಅಭಿಷೇಕಂ ಗೈದು ಅಂಬುದ ಕುಂಭದಾರೇಲೆ ಮಗೆ ಮಗೆದು ಮುನ್ನೀರ್ಗಳಂ ಹಿಮಾಲಯ ವಿಂಧ್ಯ ಸಹ್ಯ ಮೊದಲ ಹಮೇದಿನೆಯ ಗಿರಿಶ್ರೇಣಿಗಳ್ ತೊಯ್ದು ತಣಿದುವು ದಂಡಕಾರಣ್ಯಗಳ್ ಮಲೆಯ ನಾಡುಗಳ್ ಮೇಣ್ ಬಯಲ್ ಸೀಮೆಗಳ್ ತೊಯ್ದು ಗಂಗೆ ಮೇಣ್ ಯಮುನೆಯ ಕೃಷ್ಣೆ ಕಾವೇರಿ ಮೇಣ್ ತುಂಗೆಯರ್ ಪೃಥ್ವಿಯ ನದ ನದಿ ಸಮೂಹಗಳ್ ಸಂಭವಿಸಿ ಹರಿದು ಆ ಪರ್ವತ ಶಿರಗಳಿಂದ ಅಭಿಷೇಕವಾರಿ ಪ್ರಭವ ಜಟಾಸ್ರೋತಂಗಳೋಲ್ ರಸವಶಂ ನೋಡುತ್ತಿರಲ್ ನಾನ್ ಬಂದು ತೊಯ್ಯನೆ ಕಿವಿಗೆ ಬಹುದೂರದಿಂದ ಎನೆ ಸಮುದ್ರ ಮಂದ್ರಮದೊಂದು ರುಂದ್ರ ಜಯಗಾತೆಯ ಮಹಾನಿನಾದಂ ಕಂದ ಕೇಳ್ ಕರುಣೆಯಿಂದು ಒರೆದುದು ಇಂಥ ಗುರುಕೃಪಾವಾಣಿ ಮಾನವನ ಕಿವಿಯಾಲಿಸಲ್ ಕರೆಯದಿ ಸೃಷ್ಟಿಗಾಥೆಯಂ ನಿತ್ಯ ರಾಮಾಯಣದ ರಾಮಂಗೆ ನಿತ್ಯಮುಂ ನಡೆವ ಪಟ್ಟೋತ್ಸವ ಸ್ತೋತ್ರಂ ಆಲಿಸು ಅದೋ ಸ್ಥಾವರದಿ ಜಂಗಮದಿ ಜಡ ಜೀವ ಚೇತನ ಚರಾಚರದೊಳಣು ರೇಣು ತೃಣಕಾಷ್ಟ ಕೋಟಿ ಕೋಟಿಯ ಕಂಠದಿಂದೇಳುವ ಆನಂದ ಗೋಷ್ಠಿಗಾನಂ ಆಲಿಸು ಆಲಿಸು ಗುರುಕೃಪೆಯೊಳಾಲಿಸಿದೆನ ಅವಾಂಗ್ಮನೋ ಗೋಚರವನ ಕಿಲ ಶಬ್ದಾಬ್ದಿಯಂ ಸರ್ವ ಸಂಗೀತ ಯೋಗದ ಚರಮ ಸಿದ್ಧಿಯಂ ಆಲಿಸಿದೆನಾಂ ಗುರುಕೃಪಾ ಕರುಣೆಯಿಂದ ಶಿಲೆಗಳಲ್ಲಿ ಜಲಗಳಲ್ಲಿ
ಲೋಹಗಳಲ್ಲಿ ಖಗಗಳಲ್ಲಿ ಮೃಗಗಳಲ್ಲಿ ನಾನಾ ನರಸ್ವರ ಕಲಾ ಸಕಲ ವಿನ್ಯಾಸದಲ್ಲಿ ಮರ್ತ್ಯೇಂದ್ರಿಯಂಗಳಿಗೆ ಪ್ರತ್ಯಕ್ಷವಾಗುತ್ತಿರ್ಪ ಓಂಕಾರಂ ಘನಂ ದ್ರವವಾಗುವೋಲುರಿಗೆ ಕಪ್ಪುರಂ ಕರಗುವೋಲ್ ಕರಗಿದನು ಗುರು ತಾನು ಓಂಕಾರಲಯನಾಗಿ ಕರಗಿದನು ಗುರು ತಾನು ಓಂಕಾರಲಯನಾಗಿ ನನ್ನೀ ಕೃತಿಯ ಮಹಾಚಂದ ಶ್ರೀಲಯಗತಿಯ ವೋಲ್ ಕರಗಿದನು ಗುರು ಓಂಕಾರಲಯನಾಗಿ ಕವಿ ವಿಭೂತಿಗೆ ನಮೋ ಕೃತಿ ವಿಭೂತಿಗೆ ನಮೋ ದರ್ಶನ ಧ್ವನಿ ರಸಾಮೃತ ಪಾನದಾನಂದದಿಂ ಲೋಕಶೋಕವನಳಿಪ ನಂದನ ತಪೋದೀಕ್ಷಯಂ ಕೊಂಡೆಸೆವ ರಸ ಋಷಿ ಸಹೃದಯ ವಿಭೂತಿಗೆ ನಮೋ ಯುಗ ಯುಗದಿ ಸಂಭವಿಪೆನೆಂಬ ಭಗವದ್ ದಿವ್ಯಮಾವಚನಮೇ ನರರೂಪ ಮಾತ್ರಕ್ಕೆ ಮುಡಿಪೇ ಹೇಳ್ ನರಸಿಂಹ ಮತ್ಸ್ಯ ಕೂರ್ಮಾದಿ ಚರಮಾಲೀಲೆಗೇಂ ಪೊರತೈ ಕೃತಿ ರೂಪ ಆವಿರ್ಭಾವ ಸೂತ್ರತೆಗೆ ರಾಮಂಗೆ ಮೊದಲಲ್ತೆ ರಾಮಾಯಣಂ ಮುನ್ನಲ್ತೆ ಮೈಯಲ್ತೆ ಮನೆಯಲ್ತೆ ರಾಮಾಯಣಂ ರಾಮನಾಮದ ಮಹಿಮೆ ರಾಮಂಗೆ ಮಿಗಿಲೆಂಬವೋಲ್ ರಾಮಾವತಾರ ಕಿಂ ಗುರುತರಂ ತಾನೈಸೆ ರಾಮಾಯಣಾವತಾರಂ ಓಂ ನಮೋ ರಾಮಾವತಾರ ಕಿರ್ಮಡಿಯನಲ್ ಮೂಲ ವಿಗ್ರಹ ಕೆತ್ತಿದುತ್ಸವದ ಪಡಿಯನಲ್ ನನ್ನೊಳಿ ರಾಮಾಯಣ ಅವತಾರವನೆತ್ತಿಮೇಣ್ ಸರ್ವಭಾಷಾಮಯಿ ಭಗವತಿಯ ಹೂವಡಿಯ ಕನ್ನಡದ ಸಿರಿಗುಡಿಯ ನುಡಿಯ ಕಣ್ಪಡಿಮೆಯೋಳ್ ಕಡೆದು ಮೂಡಿಹ ನಿತ್ಯ ರಾಮನಿಗೆ ಓಂ ನಮೋ ಓಂ ನಮೋ ಓಂ ನಮೋ ನಮಃ ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿ ಗುರುಕೃಪೆಯಿಂದ ಈ ಶಬ್ದದ ಅಬ್ದಿಯನ್ನ, ಈ ಸಕಲ ವಿಶ್ವದ ಹಿಂದೆಗಡೆಗೆ ಒಂದು ನಾದವಿದೆ, ಅದನ್ನು ಪ್ರಣವ ಅಂತ ಹೇಳಿ ಕರೀತಾರೆ. ಆ ನಾದದ ಅನುಸಂಧಾನವನ್ನ, ಆ ಓಂಕಾರದ ಆ ಅನುಸಂಧಾನವನ್ನ ಆ ವಿಶ್ವಕವಿಯ ಕೃಪೆಯಿಂದ ನಾನು ಆಲಿಸಿದೆ. ಅದು ಹೇಗಿತ್ತಪ್ಪ ಅಂತಂದರೆ ಮಹಾಛಂದಸ್ಸಿನ ಶ್ರೀ ಲಯಗತಿಯ ರೂಪದಲ್ಲಿ ನನಗೆ ಕಾಣಿಸ್ತು. ಅಂದರೆ ಈ ಛಂದಸ್ಸು ಕೂಡ ಅಲ್ಲಿಂದನೇ ನನಗೆ ಸಿದ್ಧಿಸ್ತು ಅಂತ ಹೇಳ್ತಾರೆ. ಹಾಗೆ ಮುಂದಕ್ಕೆ ಹೇಳ್ತಾರೆ, ಕವಿ ವಿಭೂತಿಗೆ ನಮೋ. ಇದನ್ನು ಸೃಜಿಸಿರ್ತಕ್ಕಂಥ ಕವಿ ವಿಭೂತಿ ಪುರುಷ ಯಾಕಪ್ಪ ಅಂತಂದರೆ, ಆ ಕವಿಯನ್ನು ಆ ಮಹಾಕವಿ ವಿಶ್ವಕವಿ ಆರಿಸಿಕೊಂಡು ಅವನಿಗೆ ಎಲ್ಲ ಆ ಜೀವಸತ್ವವನ್ನು, ಮನೋಸತ್ವವನ್ನು, ಪ್ರಾಣಸತ್ವವನ್ನು, ಅನ್ನಮಯದ ಸತ್ವವನ್ನು ಪೋಷಿಸಿ ಅವನನ್ನು ರೂಪಿಸಿ ಅವನ ಮೂಲಕ ಇದು ತನ್ನನ್ನು ತಾನು ಪ್ರಕಟಿಸಿಕೊಂಡ ಕಾರಣಕ್ಕಾಗಿ ಅವನು ವಿಭೂತಿ, ಅವನಿಗೆ ನಮಸ್ಕಾರ. ಎರಡನೇದಾಗಿ ಈ ಕೃತಿ ಅವನ ಮೂಲಕ ಈ ಜಗತ್ತಿಗೆ ಬಂದದ್ದಕ್ಕಾಗಿ ಕೃತಿಗೆ ನಾನು ನಮಸ್ಕಾರ ಮಾಡ್ತೀನಿ, ಇದು ಕೂಡ ವಿಭೂತಿಯೇ. ಹಾಗೆ ಮೂರನೇ ವಿಶೇಷವಾದಂಥ 3 ಸಾಲುಗಳನ್ನು ಹೇಳಿ ನಮಸ್ಕಾರ ಹೇಳ್ತಾರೆ. ಯಾರಪ್ಪ ಅಂತ ಅಂದರೆ, ಯಾರು ಈ ಕಾವ್ಯವನ್ನು ಓದಿ ಅದರ ರಸವನ್ನು ಸವಿದು ತಾನು ಋಷಿಯಾಗಿ ತನ್ನ ಶೋಕವನ್ನು ಕಳೆದುಕೊಂಡು ಅಷ್ಟಕ್ಕೆ ಸುಮ್ಮನಾಗದೆ ಲೋಕದ ಜನರ ಸಂಕಟವನ್ನು, ಲೋಕದ ಜನರ ತಹತಹವನ್ನು, ಅಜ್ಞಾನವನ್ನು, ಅವಿದ್ಯೆಯನ್ನು, ನೋವನ್ನು ಅಳಿಸ್ತೀನಿ ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡಿ ಅದರೊಳಗಡೆಗೆ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೋ ಅವನು ಯೋಗಮತಿ, ರಸಋಷಿ, ಸಹೃದಯ, ಕವಿಗೆ ಸಮಾನ. ಆ ಕಾರಣಕ್ಕಾಗಿ ಅವನಿಗೂ ಕೂಡ ನಮಸ್ಕಾರ. ಆ ರಸಋಷಿ, ಆ ಕವಿ ವಿಭೂತಿ, ಕೃತಿ ವಿಭೂತಿಗೆ ಇವನು ಕೂಡ ಸಮನಾದಂಥ ಪ್ರಜ್ಞಾ ತುರೀಯದಲ್ಲಿ ವಿಹರಿಸಬಲ್ಲವನಾಗ್ತಾನೆ. ಆ ಕಾರಣಕ್ಕಾಗಿ ಅವನಿಗೂ ಕೂಡ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಆಗಲೇ ಗೋಪಿಯವರು ಹೇಳಿದ್ರು, ಇದನ್ನು ಕೇಳ್ತಾ 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 ನಮ್ಮ ಮನೆಯವರಿಗೆ ಆನಂದದ ಅನುಭೂತಿ ಆಯಿತು, ಅಮೃತತ್ವದ ಪ್ರಾಪ್ತಿ ಆಯಿತು ಅಂಥೇಳಿ. ಅಂದರೆ ಅವರ ಶೋಕ ಹೋಯಿತು ಅಂತ ಅಂದರೆ ಈ ಕಾವ್ಯದ ಅನುಸಂಧಾನ ಅಷ್ಟರ ಮಟ್ಟಿಗೆ ಮನುಷ್ಯನನ್ನು ರೂಪಾಂತರಿಸ್ತದೆ, ಪ್ರಜ್ಞೆಯನ್ನು ವಿಸ್ತರಿಸ್ತದೆ ಅನ್ನೋದು ಹೌದಾದರೆ, ಅದನ್ನು ಮಾಡ್ತಕ್ಕಂಥ ಸಹೃದಯ, ಅದನ್ನು ಸವಿತಕ್ಕಂಥ ಹೃದಯ ನಮ್ದು ಆಗಬೇಕು. ಆಗ ಅವನು ಕವಿಯೊಡನೆ ಸಮಾನ ಗೌರವಕ್ಕೆ ಅರ್ಹನಾಗ್ತಾನೆ. ಆ ಕಾರಣಕ್ಕಾಗಿ ಇಲ್ಲಿ ನರಸಿಂಹ, ವಾಮನ ಈ ಥರದಲ್ಲಿ ಏನು ಅವತಾರಗಳನ್ನು ಹೇಳ್ತಾರೆ, ಅದೇ ಥರದಲ್ಲಿ 20ನೇ ಶತಮಾನದಲ್ಲಿ ಕೃತಿ ರೂಪದಲ್ಲಿ ಭಗವಂತನ ಅವತಾರವಾಗಿದೆ. ಈ ಕೃತಿರೂಪದ ಭಗವಂತನ ಅವತಾರಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ಇದನ್ನು ವಾಚನ ಮಾಡುವವರೆಗೂ, ಇದನ್ನು ಕೇಳುವವರೆಗೂ ಆ ಚಿತ್ಶಕ್ತಿ ಜಾಗೃತವಾಗಿ ಆ ಪ್ರಜ್ಞಾ ತುರಿಯದಲ್ಲಿರ್ತಕ್ಕಂಥ ಆ ಸಹಸ್ರಾರ ಕಮಲದ ಮೇಲಿರ್ತಕ್ಕಂಥ ಆ ಒಂದು ಲೋಕಾಂತರ ಶ್ರೇಣಿಯನ್ನು ಅನುಸಂಧಾನ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕೊಡಲಿ ಅಂತ ಹೇಳ್ತಾ ಕವಿ ಪ್ರಾರ್ಥಿಸ್ತಾರೆ. ಹಾಗೆಯೇ ನಾನು ಕೂಡ ತಮ್ಮೆಲ್ಲರನ್ನ
ಈ 86-87 ದಿನಗಳ ಕಾಲ ನಿಮ್ಮ ಸಮಯವನ್ನು ಕೊಟ್ಟು ಇದನ್ನು ವಾಚನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ವಂದಿಸ್ತೇನೆ. ನಿಮ್ಮೆಲ್ಲರಲ್ಲೂ ಕೂಡ ಮಂಗಳದ ಒಂದು ಸಿದ್ಧಿಯಾಗಲಿ, ಸರ್ವಮಂಗಲ ಕಾಮಿಗಳಾಗಿ ನೀವೆಲ್ಲ ನಿಮ್ಮ ಹೃದಯದಲ್ಲಿ ಈ ವಿಶ್ವಕ್ಕೆ ಏನು ಮಾಡಬಹುದು ತಮ್ಮ ತಮ್ಮ ಶಕ್ತಿ ಸಾಮರ್ಥ್ಯಗಳಲ್ಲಿ ಅದನ್ನೆಲ್ಲ ಮಾಡ್ತಕ್ಕಂಥ ಒಂದು ಸಂಕಲ್ಪ ಉಂಟಾಗಲಿ. ಭಗವಂತ ಆ ಶಕ್ತಿಯನ್ನು ದಯಪಾಲಿಸಲಿ ಅಂತ ಹೇಳ್ತಾ ಶ್ರೀ ಗೋಪಿನಾಥ್ ಅವ್ರಿಗೆ ನನ್ನ ಅದ್ಯಾವ ಜನ್ಮದ ಮಿತ್ರರೋ ಗೊತ್ತಿಲ್ಲ ನನಗೆ, ನನ್ನ ಈ ಕಾವ್ಯ ವಾಚನಕ್ಕೆ 3 ಬಾರಿ ಈ ಸಾರಿ ರಾಮಚಂದ್ರ ಮಿಷನ್ನಲ್ಲಿ ಅವ್ರ ಮನೆಯಲ್ಲಿ ಅವಕಾಶ ಮಾಡಿಕೊಟ್ರು. ಈ ಥರದ ಒಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತಾಪೂರ್ವಕವಾಗಿ ಅವ್ರಿಗೂ ಕೂಡ ನಮಸ್ಕಾರ ಮಾಡ್ತಾ ಎಲ್ಲ ಹಿರಿಯರಿಗೆ ಎಲ್ಲ ಮಾತೆಯರಿಗೆ ಹೃತ್ಪೂರ್ವಕವಾಗಿ ವಂದಿಸ್ತಾ ಇವತ್ತಿನ ಕಾವ್ಯ ವಾಚನಕ್ಕೆ ನಾನು ಮಂಗಳ ಹಾಡ್ತೀನಿ. ಧನ್ಯವಾದ.